ನಾನು ಬನಶಂಕರಿ ಟೆಂಪಲ್ಗೆ ಹೋದೆ. ಆದರೆ ಇವತ್ತು ಈವ್ನಿಂಗು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ಕೂಡ ದೇವಸ್ಥಾನ. ದಿಸ್ ಈಸ್ ಆಲ್ಸೋ ಎ ಟೆಂಪಲ್. ಇವತ್ತು ಈ ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ ಇಷ್ಟು ವ್ಯವಸ್ಥಿತವಾಗಿ ನಡೀಬೇಕು ಅಂದರೆ ಇದಕ್ಕೆ ದಾನಿಗಳ ಪಾತ್ರ ಬಹಳ ಮುಖ್ಯ. ಅದರಿಂದ ತಮ್ಮನ್ನೆಲ್ಲ ದೇವಮಾನವರು ಅಂತ ನಾನು ಹೇಳ್ತೀನಿ. ಯು ಆರ್ ಆಲ್ ಗಾಡ್ ಸೆಂಟ್ ಅಂಬಾಸಿಡರ್ಸ್. ನಾನು ಬೆಳಿಗ್ಗೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ದೆ, ಬನಶಂಕರಿ ಟೆಂಪಲ್ಗೆ ಹೋಗಿದ್ದೆ ನಾನು. ಅಂದರೆ ಇವತ್ತು ನಮ್ಮ ಶ್ರೀಮತಿಯವ್ರಿಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ನೀವೇ ಹೋಗಿ ಅಂದರು. ಅಲ್ಲಿ ಸುಮಾರು 50-60 ಸಾವಿರ ಜನ ಸೇರಿದ್ದಾರೆ. 50,000-60,000 ಗ್ಯಾದರಿಂಗ್ ಬನಶಂಕರಿ ಟೆಂಪಲ್. ನಾನು ಅದೇ ನಮ್ಮ ಕ್ಷೇತ್ರಕ್ಕೆ ಅಲ್ಲೇ ಓಡಾಡ್ತಾ ಇರ್ತೀನಿ, ಆದರೆ ಟೆಂಪಲ್ಗೆ ಹೋಗಿರಲಿಲ್ಲ ನಾನು. ಸೊ ಇವತ್ತು ಹೋಗಿ, ಆದರೆ ಬೆಳಿಗ್ಗೆ ನಾನು ಬನಶಂಕರಿ ಟೆಂಪಲ್ಗೆ ಹೋದೆ. ಆದರೆ ಇವತ್ತು ಈವ್ನಿಂಗು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ಕೂಡ ದೇವಸ್ಥಾನ. ದಿಸ್ ಈಸ್ ಆಲ್ಸೋ ಎ ಟೆಂಪಲ್. ಇದನ್ನು ವಿ ಕ್ಯಾನ್ ಕಾಲ್ ಇಟ್ ಆಸ್ ರೋಟರಿ ಪೀಣ್ಯ ಟೆಂಪಲ್, ಆರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ BMVSS ಟೆಂಪಲ್, ಆರ್ ಮೇ ಬಿ ಕಾಲ್ಡ್ ಜೈಪುರ್ ಲಿಂಬ್ ಟೆಂಪಲ್. ಯಾಕೆಂದರೆ ಈಗ ನೋಡಿ, ದೇವಸ್ಥಾನದಲ್ಲಿ probably there is a difference between hospital and a temple. Hospital walls have heard more prayers than the temple walls because of the prayers of the people. So ಇವತ್ತು ಬಹಳ ಸಂತೋಷ ಆಗಿದೆ. I am extremely happy because today I was told in this camp about 2,000 beneficiaries will get limbs or other process. I mean, according to the basis of the disability, they will get crutches, appliances, or even the calipers and this thing. And first of all, ಇವತ್ತು ಜೈಪುರ್ ಲಿಂಬ್ ಸೆಂಟರ್ ಅಂದರೆ, ಈಗ ಜೈಪುರ್ ಅಂದರೆ ನಮ್ಮ ಮನಸ್ಸಿಗೆ ಫಸ್ಟ್ ಬರೋದೇನು, ಜೈಪುರ್ ಇಸ್ ಎ ಪ್ಯಾಲೇಸ್ ಸಿಟಿ, ಪಿಂಕ್ ಸಿಟಿ. ಸೊ ಇವತ್ತು ಜೈಪುರ್ಗೆ ಇನ್ನೊಂದು ಹೆಸರು ಯಾವುದಪ್ಪ ಅಂದರೆ ಲಿಂಬ್ ಸಿಟಿ ಅಂತಲೂ ಹೇಳ್ಬೋದು. ಯು ಕ್ಯಾನ್ ಕಾಲ್ ಜೈಪುರ್ ಆಲ್ಸೋ ಆಸ್ ಎ ಆರ್ಟಿಫಿಷಿಯಲ್ ಲಿಂಬ್ ಸಿಟಿ. ಅಂದರೆ ಇವತ್ತು ತಾವೆಲ್ಲ ಈಗಾಗಲೇ ನಮ್ಮ ಮೀನಾಕ್ಷಿ ಶರತ್ ಅವರು ಹೇಳಿದರು ಈ ಕಾರ್ಯಕ್ರಮ ಯಾವ ರೀತಿ ಮಾಡ್ತಾ ಇದೆ ಅಂತ. ಅಂದರೆ ಇದಕ್ಕೆ ಯಾವುದೇ ಒಂದು ಶಿಫಾರಸ್ಸಿಲ್ಲ. There is no recommendations. So people with disability can just walk into this campus and get it done instantaneously. So I think this is one of the greatest thing. So ಅದಕ್ಕೋಸ್ಕರ ಇವತ್ತು ರೋಟ್ರಿ, ಓವರಾಲ್ ರೋಟ್ರಿ ಪೀಣ್ಯ ಮತ್ತು ಎನಿ ರೋಟ್ರಿ, ನಾನು ಹೇಳೋದು ಆ ರೋಟ್ರಿ ಅನ್ನೋ ಶಬ್ದದಲ್ಲೇ ಒಂದು ಹೃದಯ ಇದೆ ಅಂತ ಹೇಳಬೇಕಾಗುತ್ತೆ. ಅದರಲ್ಲಿ ತಾಯಿ ಹೃದಯ ಇದೆ, ಮಗುವಿನ ಮನಸ್ಸು ಕೂಡ ಇದೆ ಅಂತ ಹೇಳ್ತೇನೆ. ಯಾಕೆಂದರೆ ಇವತ್ತು ತಾಯಿ ಹೃದಯ ಪ್ರತಿಯೊಬ್ಬರಿಗೂ ಇರಬೇಕು. ತಾಯಿ ಹೃದಯ. ಆಲ್ ಪೀಪಲ್, ಆಲ್ ರಿಚ್ ಪೀಪಲ್, ಜಸ್ಟ್ ಬಿಕಾಸ್ ದೇ ಹ್ಯಾವ್ ಮನಿ, ದೇ ವಿಲ್ ನಾಟ್ ಡೊನೇಟ್. ಓನ್ಲಿ ದೋಸ್ ಹು ಹ್ಯಾವ್ ಗಾಟ್ ಹಾರ್ಟ್, ದೋಸ್ ಹು ಹ್ಯಾವ್ ಕೈಂಡ್ನೆಸ್, ದೋಸ್ ಹು ಹ್ಯಾವ್ ಜನರಾಸಿಟಿ ಓನ್ಲಿ ಕ್ಯಾನ್ donate. So not every, in fact, rich people, most of the rich people have become richer because they don't spend money, and they keep it here only, thinking that after going to either hell or heaven, I don't know,
they think it will be couriered there or it will be passed by RTGS, nothing. ಸೊ ಅದಕ್ಕೇನೆ ನಮ್ಮ ಹತ್ರ ಇರೋದು ಎರಡೇ ಆಯ್ಕೆ ನೋಡಿ, ಐದರ್ ಇಟ್ಟೋಗ್ಬೇಕು ಅಥವಾ ಕೊಟ್ಟು ಹೋಗ್ಬೇಕು, ತೆಗೆದುಕೊಂಡು ಹೋಗೋಕ್ಕೆ ಅವಕಾಶ ಇಲ್ಲ. ಸೊ ಇವತ್ತು ನಿಜವಾಗ್ಲೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಡೋನರ್ಸ್ಗೆ ಈ ಕಾರ್ಯಕ್ರಮ, ನಾನು ಮುಖ್ಯ ಅತಿಥಿ ಅಲ್ಲ, ನಿಜವಾದ ಮುಖ್ಯ ಅತಿಥಿಗಳು ಡೋನರ್ಸೇ ಅಂತ ಹೇಳಬೇಕಾಗುತ್ತೆ. ನಿಜವಾದ ಮುಖ್ಯ ಅತಿಥಿಗಳು ಡೋನರ್ಸೇ, ಬಿಕಾಸ್ ಡೋನರ್ಸ್ ಆರ್ ನಾಟ್ ಓನರ್ಸ್. ಬಟ್ ಸಿ, ಈ ಪ್ರಪಂಚದಲ್ಲಿ ನೀವು ಎಷ್ಟೇ ಹಣ ಕೊಡಿ ಅದಕ್ಕೆ ರೆಕಗ್ನಿಷನ್, ನೀವೆಷ್ಟೇ ಹಣ ಕಲೆಕ್ಟ್ ಮಾಡಿ. ಸೊ nobody is respected in this world for taking, but everybody is respected for giving actually. ಸೊ ಅದಕ್ಕೋಸ್ಕರ ದಿಸ್ ಇಸ್ ಎ ಗ್ರೇಟ್. ಇನ್ಫ್ಯಾಕ್ಟ್ ಈ ರೀತಿಯ ಸಭೆಗಳಿಗೆ ಹೋದರೆ ನೋಡಿ, ನಮ್ಗೇನು ಅನಿಸುತ್ತೆ ಅಂದರೆ, ನಾವು ಯಾರ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡಿರ್ತೀವಿ, ನಾವು ಯಾರ ಜೊತೆ ಹೆಚ್ಚು ಒಡನಾಟ ಇಟ್ಕೊತೀವಿ, ಅದು ನಮ್ಮ ಭವಿಷ್ಯವನ್ನು, ನಮ್ಮ ಬದುಕನ್ನು ರೂಪಿಸ್ತಾ ಹೋಗುತ್ತೆ. ಈಗ ನೋಡಿ, ನಾವು ಶಿಕ್ಷಕರ ಜೊತೆ ಹೆಚ್ಚು ಸಂಬಂಧವನ್ನು ಇಟ್ಕೊಂಡ್ರೆ ನಾನು ಸ್ಟೂಡೆಂಟ್ ಆಗಬೇಕು ಅನಿಸುತ್ತೆ, ಅದೇ ರೀತಿ ನೀವು ವಿಜ್ಞಾನಿಗಳ ಜೊತೆ ಹೆಚ್ಚು ಒಡನಾಟವನ್ನು ಇಟ್ಕೊಂಡ್ರೆ ನಾನು ಸಂಶೋಧಕನಾಗಬೇಕು ಅನಿಸುತ್ತೆ. ಅದೇ ಈ ಕುಡುಕರ ಜೊತೆ, ಡ್ರಿಂಕ್ಸ್ ಮಾಡೋರ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡ್ರೆ ಪ್ರಪಂಚ ಬಹಳ ಸುಲಭ ಅನ್ಸುತ್ತೆ. ಏನು ಇಲ್ಲ, ಬೆಳಿಗ್ಗೆ ಅಮೆರಿಕ ಬಗ್ಗೆ ಮಾತಾಡ್ತಾರೆ, ಮಧ್ಯ ರಷ್ಯಾ ಬಗ್ಗೆ ಮಾತಾಡ್ತಾರೆ, ಸಂಜೆ ಪ್ರೆಸಿಡೆಂಟು ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತಾರೆ, 7 ಗಂಟೆ ಆದಮೇಲೆ ಅವರು ಒಂದೊಂದು ಕಡೆ ಸೇರ್ಕೊತಾರೆ. ಅದೇ ರೀತಿ ಈ ರಿಯಲ್ ಎಸ್ಟೇಟ್ ಅವ್ರ ಜೊತೆ ಹೆಚ್ಚು ಸಂಪರ್ಕ ಇಟ್ಕೊಂಡ್ರೆ ನಾವು ಏನಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಓದಿದ್ದು ವೇಸ್ಟ್ ಆಗೋಯ್ತು ಅನ್ಸುತ್ತೆ. ಅದೇ ರೀತಿ ಈ LIC ಏಜೆಂಟ್ಗಳ ಜೊತೆ ಹೆಚ್ಚು ಸಂಬಂಧನ ಇಟ್ಕೊಂಡ್ರೆ ಏನಪ್ಪ ಬೇಗ ಹೋಗ್ಬಿಡ್ಬೇಕು ಅನ್ಸುತ್ತೆ. ಆಮೇಲೆ ಈ ಅಧಿಕಾರಿಗಳ ಜೊತೆ ಹೆಚ್ಚು ಸಂಬಂಧವನ್ನು ಇಟ್ಕೊಂಡ್ರೆ ಪ್ರಪಂಚ ಬಹಳ ನಿಧಾನ ಅನ್ಸುತ್ತೆ. ಅದೇ ರೀತಿ ನಾವು ಸೈನಿಕರ ಜೊತೆ ಹೆಚ್ಚು ಸಂಬಂಧವನ್ನು ಇಟ್ಕೊಂಡ್ರೆ ನಾವು ಸಮಾಜಕ್ಕೆ, ದೇಶಕ್ಕಾಗಿ ಮಾಡುತ್ತಿರುವ ಬಲಿದಾನ ಬಹಳ ಕಡಿಮೆ ಅನ್ಸುತ್ತೆ. ಕೊನೆಯದಾಗಿ ಅದೇ ರೀತಿ ಇವತ್ತು ನಮ್ಮ ರೋಟ್ರಿ ಅವ್ರ ಜೊತೆ ಸಂಬಂಧವನ್ನು, ಒಡನಾಟವನ್ನು ಇಟ್ಕೊಂಡ್ರೆ, ಅಥವಾ ಜೈಪುರ್ ಈ ಫುಡ್ ಸೆಂಟರ್ ಜೊತೆ ಸಂಪರ್ಕವನ್ನು ಇಟ್ಕೊಂಡ್ರೆ ನಾವು ಕೂಡ ಹೆಚ್ಚು ಈ ಕಾರ್ಯಕ್ರಮದಲ್ಲಿ ದಾನ ಮಾಡಬೇಕು, ದೇಣಿಗೆ ಕೊಡಬೇಕು ಅನಿಸುತ್ತೆ. ನಿಜವಾಗ್ಲೂ ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಇವತ್ತು ನೋಡಿ, ನಾವು ದೇವಸ್ಥಾನಗಳಿಗೆ ಹೋಗಿ ಎಷ್ಟು ಹಣ ಹಾಕಿ ನಿಮ್ಮನ್ನೇನಂತಾರೆ, ಭಕ್ತರು ಅಂತಾರೆ ಅಷ್ಟೇ. ಅದೇ ಈ ರೀತಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದರೆ, ಅವರ ಕಣ್ಣೀರನ್ನು ಒರೆಸಿದ್ರೆ ನಿಮ್ಮನ್ನು ದಾನಿಗಳು ಅಂತಾರೆ. ಅದರಿಂದ ನಾವು ಹೆಚ್ಚು ದಾನಿಗಳಾಗಬೇಕು. ಅಂದರೆ ಹೃದಯ ಕೂಡ ಅದೇ, ಹೃದಯ ಬಹುಶಃ ಬಹಳ ಅದ್ಭುತವಾದಂಥ ಒಂದು ಉದಾಹರಣೆ. ಈ ಮಹಾದಾನಿ, ಹೃದಯ ಮಹಾದಾನಿ ಅಂತಲೇ ಹೇಳಬೇಕಾಗುತ್ತೆ. ಹೃದಯ ಯಾಕೆ ಅಂದರೆ ನೋಡಿ, ಹೃದಯ ಎಲ್ಲ ಅಂಗಾಂಗಗಳಿಗಿಂತ ವಿಭಿನ್ನ, ಅದಕ್ಕೆ ರೆಸ್ಟ್ ಇಲ್ಲ. ಹೃದಯ ರೆಸ್ಟ್ ತಗೊಂತು ಅಂದರೆ ಅಲ್ಲಿಗೆ ಮುಗೀತು. ಪ್ರತಿದಿನ ಹೃದಯ 1,00,000 ಬಾರಿ ಮಿಡಿಯುತ್ತೆ. ಇಟ್ ಬೀಟ್ಸ್ 1,00,000 times a day and 6,000 to 7,000 liters ಆಫ್ ಬ್ಲಡ್ನ ಪಂಪ್ ಮಾಡುತ್ತೆ. ಆದರೆ ಅದರ ಸ್ವಂತ ನರಿಶ್ಮೆಂಟ್ಗೆ ಓನ್ಲಿ 5% ಮಾತ್ರ ಉಪಯೋಗಿಸುತ್ತೆ. ಅನದರ್ 95% ಆಫ್ ದಿ ಬ್ಲಡ್ ಇಟ್ ಡೊನೇಟ್ಸ್ ಟು ಅದರ್ ಪಾರ್ಟ್ಸ್ ಆಫ್ ದ ಬಾಡಿ. ಸೊ ಅದಕ್ಕೋಸ್ಕರ ಹಾರ್ಟ್ ಈಸ್ ದಿ ಬಿಗ್ಗೆಸ್ಟ್ ಫಿಲಾಂಥ್ರಫಿಕ್ ಆರ್ಗನ್ ಅಂತ ಹೇಳಬೇಕಾಗುತ್ತೆ. ಅದಕ್ಕೆ ನಾವು ಹೇಳೋದು, ಈ ಡೋನರ್ಸ್ಗೆ ನಾವೇನು ಹೇಳ್ತೀವಿ, ಅವರು ಹೃದಯವಂತರು ಅಂತೀವಿ, ಮಾನವೀಯತೆ ಇದೆ ಅಂತ ಹೇಳ್ತೇವೆ. ಸೊ ಅದರಿಂದ ಇವತ್ತು ಈ ಡೋನರ್ಸ್ದು ಈಗ ನೀವು ಎಲ್ಲ ಸೇರಿದಿರಿ, ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಜನ ಬಂದರೆ ಅವರನ್ನು ಮೋಟಿವೇಟ್ ಮಾಡುತ್ತೆ, ಅವರನ್ನು ಇನ್ಸ್ಪೈರ್ ಮಾಡುತ್ತೆ, ನಾವು ಡೊನೇಟ್ ಮಾಡಬೇಕು, ಸೊ ಇಟ್ ಬಿಕಮ್ಸ್ ಇನ್ಫೆಕ್ಷಿಯಸ್. ವಾಟ್ ಎವರ್ ಇಟ್ ಈಸ್, ಒಳ್ಳೇದಾದ್ರೂ ಇನ್ಫೆಕ್ಷಿಯಸ್ ಆಗುತ್ತೆ, ಕೆಟ್ಟದಾದ್ರೂ ಇನ್ಫೆಕ್ಷಿಯಸ್ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದದ್ದು, ಇಲ್ಲಿ ಕೆಲವು ಕಡೆ ಕ್ವಾಲಿಟಿ ಇರುತ್ತೆ, ಚಾರಿಟಿ ಇರಲ್ಲ.
ಇನ್ ಕೆಲವು ಕಡೆ ಚಾರಿಟಿ ಇರುತ್ತೆ, ಕ್ವಾಲಿಟಿ ಇರಲ್ಲ. ಈ ಕ್ಯಾಂಪಲ್ಲಿ ಏನಾಗಿದೆ, ಮೆಗಾ ಜೈಪುರ್ ಫುಡ್ ಕ್ಯಾಂಪ್ ಅಂಡರ್ ರೋಟರಿ ಪೀಣ್ಯ, ಇದರಲ್ಲಿ ಕ್ವಾಲಿಟಿನೂ ಇದೆ, ಚಾರಿಟಿನೂ ಇದೆ, ಪ್ಯೂರಿಟಿನೂ ಇದೆ ಅಂತಾನೆ ಹೇಳಬೇಕಾಗುತ್ತೆ. ಕ್ವಾಲಿಟಿ, ಚಾರಿಟಿ ಅಂಡ್ ಪ್ಯೂರಿಟಿ, ಬಿಕಾಸ್ ಯು ಆರ್ ಪ್ರೊವೈಡಿಂಗ್ ಹೈ ಕ್ವಾಲಿಟಿ, ಲೋ ಕಾಸ್ಟ್, ಡ್ಯೂರಬಲ್ ದಿ ಲಿಮ್ಸ್. ಐ ವಾಸ್ ಗೋಯಿಂಗ್ ಥ್ರೂ ದಿ ಬ್ರೋಷರ್ ಆಕ್ಚುಲಿ. ಇಲ್ಲಿ ಈ ಕ್ಯಾಂಪಲ್ಲಿ, ಈ ರೀತಿಯ ಕ್ಯಾಂಪಲ್ಲಿ ಇದು ಆರ್ಟಿಫಿಷಿಯಲ್ ಲಿಂಬನ್ನ ಹಾಕೊಂಡವರು ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಮ್ಯಾರಥಾನ್. ಆಮೇಲೆ ಕೆಲವೆಲ್ಲ ಬೇರೆ ಬೇರೆ ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಅಲ್ಲಿ ಇದು ಮಾಡಿದ್ದಾರೆ. ಸೊ ಅದರಿಂದ ಸೊ ಟುಡೇ ದಿಸ್ ಕ್ಯಾಂಪ್ ಪ್ರೊವೈಡ್ಸ್, mobility, provide stability, and also provide dignity to all the disabled people. So mobility, stability and dignity ಮೂರನ್ನು ಕೊಡ್ತಾ ಇದೆ. ಸೊ ನಿಜವಾಗ್ಲೂ ಇದೊಂದು ವಿನೂತನ ಕಾರ್ಯಕ್ರಮ. ಸೊ ದಿಸ್ ಇಸ್ ಎ ಗ್ರೇಟ್ ಪ್ರೋಗ್ರಾಮ್ ಆಫ್ sympathy, empathy and compassion. Compassion is at its best. So I have to really congratulate, because I have been associated with Rotary for more than 15-20 years. With the help of Rotary, we have conducted more than 10,000 heart surgeries for children. But what I like about Rotary is that togetherness. That togetherness, because coming together is the beginning. Keeping together is progress. Working together is success. That is the beauty of, because there's a very popular saying, we say, no, you should smile without any intention, and at the same time you should help without any reason, and at the same time and continue to help without any expectations. So that is the beauty of relationship of Rotary. This is a great program, and I was told this is the 28th year in succession this camp is being organized, and over 60,000 beneficiaries have got these artificial limbs. So kindness makes the person most beautiful, however one you look alike. So certainly these sort of programs, others also should take it up, because as I have seen many people coming to us with a request for tricycles, request for artificial limbs, because wear and tear effect, the limbs will also go, they need to change. So that is, of course, one good thing is GST is been made zero. In that way, certainly this sort of camp will certainly go a long way in serving the humanity. So this is what this thing, whatever money we have, we need to share. Then only we can really enjoy our life. If we share, we can enjoy our life. So my hearty congratulations to Rotary Peenya and District 3192 and all the organizers for their excellent humanitarian services. This is the beauty of this universe actually. So the world keeps moving, because the good people always come together. There are so many things are happening around, but still good people come together. So it's a God-sent organization. So people are born in every house, but people with heart, people with kindness are born in only few houses like you. So I will just end my speech with this, what you call, commandments. Dedication is more important than designation. Sincerity is more important than seniority. Values are more important than valuables. Mindset is more important than the marks. And values are more important than valuables. Efforts are more important than the results. Loyalty is more important than royalty. And progress is more important than perfection. Finally, proper work is more important than paperwork. Thank you very much.